ಬಾಯ್ಪಾಠ ಕಲಿಸಿದ ನಂತರ ಜಾಶ್ವಾ ರೆಡಿ ಇರು. ಜಾಶ್ವಾ ಪ್ರಾರ್ಥನೆ ಮಾಡ್ತಾನೆ. ನಾನು ಯೆಹೋವನಿಗೆ ಹೊಸ ಕೀರ್ತನೆ ಹಾಡಿರಿ, ಎಲ್ಲ ಭೂನಿವಾಸಿಗಳೇ ಯೆಹೋವನಿಗೆ ಹಾಡಿರಿ. ಕೀರ್ತನೆಗಳು 96:1. ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಕೈಯಲ್ಲಿರುವುದು. ಕೀರ್ತನೆಗಳು 34:1. ಆತನು ಎಲ್ಲ ಜನಾಂಗಗಳಲ್ಲಿ ಮಹಾನಾಥನು. ಕೀರ್ತನೆಗಳು 99:2. ಅವ್ರನ್ನ ಇಳಿಸ್ಬಿಡಿ, ಹಿಂದೆ ಇರೋದು ನೀವೆಲ್ಲ ಇಳಿದ್ಬಿಡಿ. ಫಸ್ಟ್ ಲೈನ್ ಇಳಿದ್ಬಿಡಿ. ನೀವು ನೆನೆಸಿಕೊಂಡದ್ದರಿಂದ ಹಳೆಯವನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರಿ, ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಆತನೇ. 1 ಕೊರಿಂಥ 5:7. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಮಹಿಮಾಸ್ತಾರವನ್ನು ಧರಿಸಿದ್ದಾನೆ, ಚೌರ್ಯವನ್ನು ನಡುಕಟ್ಟಾಗಿ ಬಿಗಿದಿದ್ದಾನೆ. ಕೀರ್ತನೆಗಳು 93:1. ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ಆತನ ಸದುತ್ತರವನ್ನು ದಯಪಾಲಿಸಿದನು. ಪಾತಾಳದ ಗರ್ಭದೊಳಗಿಂದ ಕೂಗಿಕೊಂಡೆನು, ಆಹಾ ನನ್ನ ಧ್ವನಿಯನ್ನು ಆಲಿಸಿದ್ದಿ. ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 2ನೇ ವಚನ. ಮತ್ತಾಯ 5:3 ಮತ್ತು 4. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ದುಃಖಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುವೆನು, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶ ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುವುದು. ಕೀರ್ತನೆಗಳು 121:1-2 ವಚನಗಳು. ಇಗೋ, ನನ್ನ ದೂತನನ್ನು ಕಳುಹಿಸುತ್ತೇನೆ, ಆತನು ನಿಮ್ಮ ಮುಂದೆ ದಾರಿಯನ್ನು ಸರಿಮಾಡುವುದು. ನೀವು ಹಂಬಲಿಸುವ ಕರ್ತನ ತನ್ನ ಆಲಯಕ್ಕೆ ಪಕ್ಕನೆ ಬಂದು ನಿಮಗೆ ಇಷ್ಟನಾದ ಒಡಂಬಡಿಕೆ ದೂತನಾಗಿ ಕರೆಯುತ್ತಾನೆ. ಇದು ಸೇನಾಧೀಶ್ವರನ ಯೆಹೋವನ ನುಡಿ. ಮಾಲಾಖಿ 5. ಯೆಹೋವನನ್ನು ನಡೆಯ ಕುರುಬನು ಕತ್ತೆ ಪಡೆಯುವನು, ಆತನು ಹಸಿರುಗಾವಲುಗಳಲ್ಲಿ ನಿನ್ನನ್ನು ತಗ್ಗಿಸುತ್ತಾನೆ. ವಿಶ್ರಾಂತಿಕರವಾದ ವಿಶ್ರಾಂತಿ